ಈ ಮೂವಿಯಲ್ಲಿ ಪ್ರೊಫೆಸರ್ ಕಾಲೇಜ್ ಟೀಚರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಹೆಸರು ಗೀತಾ ಅಂತ. ಗೀತಾ ಒಂದು 3 ಮೂವೀಸಲ್ಲಿ ಗೀತಾ ಅಂತ ಹೆಸರು ಕ್ಯಾರೆಕ್ಟರ್ ಹೆಸರು ಇಟ್ಟು ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ 3rd ಒನ್. ಈ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಏನು ಎಷ್ಟು ರಿವೀಲ್ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಕ್ಯಾರೆಕ್ಟರ್ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿ ಇರ್ತಾಳೆ. ಶಿ ಈಸ್ ಎನ್ ಇಂಟ್ರೋವರ್ಟ್ ಆ್ಯಂಡ್ ಶಿ ಈಸ್ ಅನ್ ಇಂಟ್ರೋವರ್ಟ್. ಬಟ್ ಹೀರೋ ಅವರು ಎಷ್ಟು ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ, ಅದಕ್ಕೆ ಆಪೋಸಿಟ್ ಆಗಿ ಇಂಟ್ರೋವರ್ಟ್ ಆಗಿ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ದಿಸ್ ಅ ಗುಡ್ ಬ್ಯಾಲೆನ್ಸ್ ಆ್ಯಂಡ್ ಯಾ ಐ ಡೋಂಟ್ ವೆರಿ ಫ್ಯೂ ಸ್ಟಿಲ್ಸ್ ಆಮೇಲೆ ಏನು ಬಿಟ್ಕೊಟ್ಟಿಲ್ಲ. ಬಟ್ ಯಾವಾಗಲೂ ಆ ಹಾಡು ಖರಾಬು ಹಾಡಲ್ಲಿ ನೀವಿಬ್ರು ಯಾ ಟಾಮ್ ಅಂಡ್ ಜೆರಿ ಥರ. ಅಂದರೆ ಐ ಥಿಂಕ್ ಅವರ್ ರಿಲೇಶನ್ಶಿಪ್ ಇಸ್ ವೆರಿ ಟಾಮ್ ಅಂಡ್ ಜೆರಿ, ಹೀರೋ ಆ್ಯಂಡ್ ನಂದು. ಆ್ಯಂಡ್ ಐ ಥಿಂಕ್ ದಟ್ಸ್ ವಾಟ್ ಮೇಕ್ಸ್ ಇಟ್ ಈವನ್ ಮೋರ್ ಫನ್. ನಮ್ಮ ರೊಮ್ಯಾಂಟಿಕ್ ಪಾರ್ಟ್ ಅಲ್ಲದೋದ್ರೂ ಇಟ್ಸ್ ಮೋರ್ ಆಫ್ ಅ ಕಾಮಿಡಿ ಪಾರ್ಟ್. ಸೊ ದಟ್ಸ್ ಹೌ ದ ರಿಲೇಶನ್ಶಿಪ್ ಇಸ್. ಆ್ಯಂಡ್ ಸಾಂಗಲ್ಲಿ ಏನು ತೋರಿಸ್ತಾರೆ ದಟ್ ಈಸ್ ಮೋರ್ ಆರ್ ಲೆಸ್ ದ ಸೇಮ್ ಥಿಂಗ್ ವಾಟ್ ಹ್ಯಾಪನ್ಸ್. ಯಾಕಂತಂದರೆ ಅದು ನನ್ನ ಸಾಂಗ್ ಆಗಿರಲಿಲ್ಲ, ಇಟ್ ವಾಸ್ ಪಾರ್ಟ್ ಆಫ್ ಅ ಫಿಲ್ಮ್. ಇಟ್ ವಾಸಂಟ್ ಸಪ್ರೇಟ್ ಆಗಿ ಒಂದು ಸಾಂಗ್ ಥರ ಇರಲಿಲ್ಲ. ಸೊ ಯಾ ಇಟ್ ಈಸ್ ಜಸ್ಟ್ ಲೈಕ್ ದ್ಯಾಟ್. ಕೋವಿಡ್ ಆದ್ಮೇಲೆ ಫಸ್ಟ್ ರಿಲೀಸ್ ಇದು ಜಸ್ಟ್ ದ ಬಿಗಿನಿಂಗ್. 4 ರಿಲೀಸಸ್ ಇರ್ಬೋದು ಈ ವರ್ಷ. ಸೊ ಒಬ್ಬರಿಂದ ನೀವು 2021 ಸ್ಟಾರ್ಟ್ ಆಗ್ತಾ ಇದೆ ಏನು? As in, now I know that there's going to be 100%, the theaters are going to be 100% open. So a film, of course, is my first release after COVID and after 100% occupancy and all. So I'm very excited. Also, ಈ ಸಿಚುವೇಶನ್ ತುಂಬಾ ಟ್ರಿಕ್ಕಿ ಆಗಿದೆ ಬಿಕಾಸ್ ವಿ ಸ್ಟಿಲ್ ಇನ್ ಕೋವಿಡ್ ಟೈಮ್ಸ್ ಆ್ಯಂಡ್ ವ್ಯಾಕ್ಸಿನೇಷನ್ ಬಂದರೂ ದೇರ್ ಇಸ್ ಅ ಲಾಟ್ ಆಫ್ ಪೀಪಲ್ ಹೂ ಆರ್ ನಾಟ್ ಟೇಕನ್ ಇಟ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಸೊ ಇಟ್ಸ್ ಅ ವೆರಿ ಟ್ರಿಕ್ಕಿ ಸಿಚುವೇಶನ್. ನಾನು ನೋಡಬೇಕು ಬಿಕಾಸ್ ಐ ಡೋಂಟ್ ನೋ ಹೌ ದ ಥಿಂಗ್ಸ್ ಆರ್ ಗೋನಾ ಹ್ಯಾಪನ್. See, I can't be extremely selfish and say, you know, leave everything, come and watch. I would say, take care of yourselves, take precautions, but well, it's entertainment field and I'm sure people need entertainment now more than ever. So I think if there are people who want to come and dance in the theater, whistle and things like that, this is a perfect film for them. Except for Vijay Deverakonda, the other actors, first time you are working, and of course you were such as the first time working experience. How was it? As in, now I'm shooting only with new people, so it's all the way more exciting to shoot films and characters with new people. Yakantandre aa chemistry build agokke, ಟೀಮ್ ಜೊತೆ ಕಂಫರ್ಟ್ ಝೋನ್ ಬರೋಕ್ಕೆ ಟೇಕ್ಸ್ ಟೈಮ್. ಬಟ್ ಐ ಥಿಂಕ್ ಸಮ್ ಪೀಪಲ್ ಜಸ್ಟ್ ಜೆಲ್ ಇನ್ ದ ಫಸ್ಟ್ ಡೇ ಶೂಟಿಂಗ್ ಹೋದ್ರೇ ವಿಲ್ ಬಿ ಲೈಕ್ ಹೆಂಗಿದ್ರೆ ಸರ್ ದಟ್ ಇಸ್ ದಟ್ ಕೆಮಿಸ್ಟ್ರಿ ಆಲ್ರೆಡಿ ಬಿಲ್ಟ್. ಸೊ ಯಾ ಇಟ್ ಇಸ್ ಆಲ್ವೇಸ್ ಎಕ್ಸೈಟಿಂಗ್ ಟು ವರ್ಕ್ ವಿತ್ ನ್ಯೂ ಪೀಪಲ್. ಧ್ರುವ, ಸೊ ದ ಫಸ್ಟ್ ಡೇ ಮೀಟ್ ಮಾಡಿದ್ದು ಧ್ರುವ ಸರ್ನ ಐ ಥಿಂಕ್ RFC, yeah. I think we were shooting in RFC and I think first day ಈ ಥರ ಒಂದು ಬೀಸ್ಟ್ ಮಾಡೆಲ್ ನೋಡುವಾಗ ಐ ವಾಸ್ ಕಂಪ್ಲೀಟ್ಲಿ ಶಾಕ್ಡ್ ಬಿಕಾಸ್ ಇದಕ್ಕಿಂತ ಮುಂಚೆ ಐ ವಾಸ್ ಆಲ್ವೇಸ್ ಸೀಯಿಂಗ್ ಹಿಮ್ ಆಸ್ ಒನ್ ಸ್ವೀಟ್ ಬಾಯ್, ವೆರಿ ಗ್ರೂಮ್ಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆದರೆ ಈಗ ಒಂದು ಬೀಸ್ಟ್ ಥರ ಇರ್ತಾರೆ. ಸೊ ಐ ಆಮ್ ಲೈಕ್ ವಾಟ್ ಹ್ಯಾಪನ್ ಟು ಯು ಮ್ಯಾನ್. ಬಟ್ as in you can see the dedication and the hard work and that's what makes someone an actor. So I'm very proud of him. Mass ಎಂಟರ್ಟೈನರ್, ಆ್ಯಕ್ಷನ್ ಅಂತ ಜಾನರ್ ಅಂತ ಹೇಳ್ಬೋದು. ಬಟ್ ಇಟ್ಸ್ ಗಾಟ್ ಅ ವೆರಿ ಫ್ಯಾಮಿಲಿ ಸೆಂಟಿಮೆಂಟ್, ಮದರ್ ಸನ್, ಫ್ಯಾಮಿಲೀಸ್.
this is not a film of the actor and the actress. This is a film of the whole, so many what do you say, characters and families and everyone. ಕರಾಬು ಸಾಂಗು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೌಂಡ್ ಮಾಡಿದೆ, ರಿಲಯನ್ಸ್ನಿಂದ ಜಾಸ್ತಿ. ಆ ಸಾಂಗ್ ಶೂಟ್ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಯಾಕೆಂದರೆ ಧ್ರುವ ಸರ್ಜಾ ಪಕ್ಕಾ ಲೋಕಲ್ ಟಪೋರಿ ಗೆಟಪ್ಪು, ನೀವೊಂಥರ ಕ್ಯೂಟ್ ಗೆಟಪ್ಪು. ಸೊ ಅಲ್ಲಿ ಬರುವಂಥ ಸೀಕ್ವೆನ್ಸಲ್ಲಿ ತುಂಬ ರಾ ಸ್ಟೈಲಲ್ಲಿ ಇರ್ತಾಯಿತ್ತು. ಹೇಗಿತ್ತು ಎಕ್ಸ್ಪೀರಿಯನ್ಸು? As in, initially song ಕೇಳುವಾಗ I knew that this is going to this is going to go really well. ಯಾಕಂತಂದರೆ ಚಂದನ್ ಸರ್ದು his plus point is only his beats. So beats ಕೇಳುವಾಗ I was like, this it's going to break records anta. But I think while shooting the film, we were all over the place. And nan idu shooting song thara irlilla. It was like a scene. Like I said, I didn't have to dance or I didn't have to do all of that. So nangu idondu scene thara, montages thara ittu. So I think it was extremely fun. But ಅಷ್ಟೊಂದು ಡಾನ್ಸರ್ಸ್ ಇಟ್ಕೊಂಡು, ಅಷ್ಟೊಂದು ಕ್ರೂ ಮೆಂಬರ್ಸ್, ಅಷ್ಟೊಂದು ಕ್ಯಾರೆಕ್ಟರ್ಸ್ ಇಟ್ಕೊಂಡು, ಐ ಥಿಂಕ್ ಹ್ಯಾವ್ ಟು ಗಿವ್ ಅ ಹ್ಯಾಟ್ಸ್ ಆಫ್ ಟು ದ ಟೆಕ್ನಿಷಿಯನ್ಸ್ ಫಾರ್ ಹ್ಯಾಂಡ್ಲಿಂಗ್ ಸಚ್ ಬಿಗ್ ಕ್ರೌಡ್ಸ್. ಆ ಸಾಂಗು ಸೂಪರ್ ಹಿಟ್ ಆಗಿರೋ ಜೊತೆಗೆ ಈಗ ನೀವು ಹಾಲಿವುಡಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ. ಜನ ರೆಕಗ್ನೈಸೇಷನ್ ಅಂತ ಯಾವ ರೀತಿ ಆ ಸಾಂಗ್ ಎಲ್ಲ ಕಡೆ ಯಾವುದೇ ಪ್ರೋಗ್ರಾಮ್ ಆದರೂ ಆ ಸಾಂಗ್ ಹಾಕಿರ್ತಾರೆ. ಹೌದೌದೌದು, ನನ್ನ ಜಿಮ್ಗೆ ಹೋದ್ರೂ ಅದೇ ಸಾಂಗ್ ಹಾಕಿರ್ತಾರೆ. ಸೊ I am very, ನಾನು ಎಲ್ಲೋದ್ರೂ I keep hearing this song and I'm extremely proud of it. ಜಿಮ್ಗೆ ಹೋದ್ರೂ for this song ವರ್ಕೌಟ್ ಮಾಡ್ತಿರ್ತಾರೆ. And they were like, madam, this one you only know, this one you only know ಅಂತ ಹೇಳ್ತಾನೆ ಇರ್ತಾರೆ. So yeah, it's a very nice feeling. ಒಂದಷ್ಟು ದಿನಗಳ ಗ್ಯಾಪ್ ನಂತರ ಮತ್ತೆ ಕನ್ನಡದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ. ಹೇಗೆ ನಿಮ್ಮ ನಿರೀಕ್ಷೆಗಳು ಹೇಗಿದೆ? ಆಸ್ ಇನ್, ನಾನು ಈ ಫಿಲ್ಮ್ ಬಂದು ಐ ಸೈನ್ಡ್ ಯಜಮಾನ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಸೈನ್ ಮಾಡಿರೋದು ಸರ್. ಸೊ ನನಗೆ ಇದೊಂದು ಜಾಸ್ತಿ ಗ್ಯಾಪ್ ಇಲ್ಲ. ಬಟ್ ಅಫ್ಕೋರ್ಸ್ ದ ಶೂಟಿಂಗ್ ಟುಕ್ ಒನ್ ಆ್ಯಂಡ್ ಹಾಫ್ ಆಲ್ಮೋಸ್ಟ್ 2 years. ಆ್ಯಂಡ್ ಅದಕ್ಕೋಸ್ಕರ ಆಡಿಯನ್ಸ್ಗೆ ಅಷ್ಟೇ ಎಷ್ಟು ಗ್ಯಾಪ್ ಬಂದಿರೋ ಥರ ಇರುತ್ತೆ. ಬಟ್ ಫಾರ್ ಮೀ ಐ ಹ್ಯಾವ್ ಆಲ್ವೇಸ್ ಬಿನ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಐ ಹ್ಯಾವ್ ಬಿನ್ ಶೂಟಿಂಗ್ ಫಾರ್ ದಿಸ್ ಸಿನ್ಸ್ 1.5 years. ಸೊ ನನ್ನ ಅಷ್ಟೊಂದು ಆಸ್ ಇನ್ ಲಾಸ್ಟ್ ಟೈಮ್ ಇಲ್ಲಿ ಬರುವಾಗ ಐ ವಾಸ್ ಪ್ರಮೋಟಿಂಗ್ ಯಜಮಾನ, ಈಗ ಐ ಆಮ್ ಪ್ರಮೋಟಿಂಗ್ ಪಗುರು. ಇಟ್ಸ್ ಜಸ್ಟ್ ಲೈಕ್ ದಟ್. ನೆಕ್ಸ್ಟು ಅಂದರೆ ಐ ಆನೆಸ್ಟ್ಲಿ ಸ್ಪೀಕಿಂಗ್ ಜುಲೈ ಆಗಸ್ಟ್ವರೆಗೂ ಐ ಥಿಂಕ್ ಐ ಆಮ್ ಶೂಟಿಂಗ್ ಡೇ ಟು ಡೇ, ಎವ್ರಿ ಡೇ. ಅದಾದಮೇಲೆ ಐ ಸ್ಟಾರ್ಟ್ ಲಿಸ್ನಿಂಗ್ ಟು ಸ್ಕ್ರಿಪ್ಟ್ಸ್. ಯಾಕಂತಂದರೆ ಐ ಕಾಂಟ್ agree for a film and make them wait for 6 months. I'm not that person. So I'd rather agree for a film and start shooting now. So ಆ ಥರ. ಕತೆ ಕಂಪ್ಲೀಟ್ ಆಗಿ ಹೇಳಬೇಕು ಅನ್ನೋದು ಒಂದಷ್ಟು ಜನಕ್ಕೆ ಯಾವ ಥರ ಸ್ಕ್ರಿಪ್ಟ್ ತರಿಸ್ಕೊಂಡು ಫುಲ್ ಓದಿ ಆಮೇಲೆ ಡಿಸೈಡ್ ಮಾಡ್ತೀರಾ? ನಿಮ್ಮ ಸೆಲೆಕ್ಷನ್ ಯಾವ ಥರ ಇರುತ್ತೆ? ಆಸ್ ಇನ್, ಈಗ ಈ ಪ್ರಾಸೆಸ್ ಬಂದು ಫಸ್ಟ್ ಸಿನಾಪ್ಸಿಸ್ ಕಳಿಸಿದ್ರೆ, ಇಫ್ ಐ ಲೈಕ್ ದ ಸಿನಾಪ್ಸಿಸ್ ಐ ವಿಲ್ ಕಾಲ್ ಫಾರ್ ಅ ನರೇಷನ್ ಇಷ್ಟ ಆಗಿ ಐ ವಿಲ್ ಕಾಲ್ ಫಾರ್ ಅ ಸ್ಕ್ರಿಪ್ಟ್ ಕಳ್ಸೋಕ್ಕೆ ಹೇಳ್ತೀನಿ. ಆ್ಯಂಡ್ ಇಫ್ ಐ ಲೈಕ್ ದ ಸ್ಕ್ರಿಪ್ಟ್ ದೆನ್ ಐ ವಿಲ್ ಟಾಕ್ ಟು ದ ಡೈರೆಕ್ಟರ್, ಡಿಸ್ಕಸ್ ಅ ಫ್ಯೂ ಥಿಂಗ್ಸ್ ಆ್ಯಂಡ್ ದೆನ್ ಗೋ ಆನ್ ಬೋರ್ಡ್. ಅಂಡ್ ತುಂಬ ಪ್ರಾಸೆಸ್ ಇದೆ. ಇಲ್ಲ ಸರ್, ನಾನು ಯಾವತ್ತೂ ಕಥೆನೇ ಡಿಪೆಂಡ್ ಆಗಿತ್ತು. ಆ್ಯಂಡ್ ಈ ಪೊಗರು ಒಂದು ನಮ್ಮ ಐ ಫೆಲ್ಟ್ ರೆಸ್ಪಾನ್ಸಿಬಲ್ ಆಫ್ ಡೂಯಿಂಗ್ ಅ ಕನ್ನಡ ಫಿಲ್ಮ್ ಫಾರ್ ಮೈ ಕನ್ನಡ ಆಡಿಯನ್ಸ್, ಆ್ಯಂಡ್ ದಟ್ಸ್ ವೇರ್ ದಿಸ್ ಸ್ಟಾರ್ಟೆಡ್. ಬಟ್ ಮೈ ಜನರಲ್ process would be synopsis, then narration, and then script reading, and then meeting, and then script, sir. Yes, I have a team. Andre, I think it is me, my manager, my mother, and if all the three of us like it, then we go ahead with it. Yakantandre, I would like to see myself somehow, but my first audience would be my mother and my manager. So Athara. During the lockdown, you called out for a lot of new writers and new talent. Correct. You also promoted some very interesting short films. So what is the kind of talent that you have got to meet and collaborate in the future? As in, when I've told people to send me scripts, I had one team sitting on the scripts and reading through the script. And there were many scripts where we sent back and said, give us the full script.
as in they would send the synopsis, we'd like it, and we'd tell them to send us the full script. And there's a lot of discussions happening over that. And the thing what I believe is the young team have a lot of content to give, and we South are known for contents. And if any way that I can support, I'll support them. And I'll support only after being extremely judgmental. Like if I really like the work, I'll support. Otherwise, I'll be like, just because I'm accessible, I'm not going to do things for you. So it's like that. And do you have, so does this mean you're looking at being involved in cinema more in bigger? As in, definitely, because now I am an actor. I would like to remain an actor for a little while longer, because this is where I began and this is what I'm now finding myself to be. But in the near or far future, I think I will be more involved in film other than acting and probably some business or something. Let's see. And you every time you get into a newer industry, it also you're starting off afresh and new, especially now with Bollywood and Tamil both coming in simultaneously. So how is it going through that same times? So the thing is, I tend to strip myself of all the stardom or the fame I have when I go into a new industry. I am completely like a debutant. I make sure that I'm learning the things as an actor, as I don't know. I'm just a newbie when I go to a new industry. So I'm not going to show what I have here there, because I know it's not going to work. I have a different set of audience. I'm dealing with different language, culture, everything. So I think, as in, that is how I am, and I tend to do this every time. As you've seen, once Kannada happened, I went to Telugu and I began as a newbie there. And I am in Tamil now, and I'm beginning to be a newbie there, and now Hindi. So it's just like that. It's the same for me in every industry, but learning process takes me a while. And you're going to shoot in complete heartland UP, is what we got to know. So what are your preps for your Bollywood journey? As in, I think Hindi works in a very different way. There's a lot of preparation and the workshops happening around there. So I have done my bit. I was staying in Bombay for quite some time, and I was doing my workshops, and I met the team, and we got super comfortable. Now I'm very excited to go and shoot with, people there and all of that. So as in, there's a lot of preparation. There's a preparation in language, there's a preparation for the character, there's workshops and with the team. So yeah, and they start shooting today, so I just wish them luck. Nice. And there's talks of your film with Vikas Belch, and you've not commented on it yet. I don't wish to comment on that now also. Well, I think whatever it is, everyone will know when the time's right. And also, there were some very interesting pictures you kept putting from Goa. So what was it? What retreat were you on? As in, Goa, I think, has become my third home. Coog, and then my home here, and then Goa becomes my getaway. I love staying in Goa, working out there, eating food, meeting people. I have my family there, as in my friends who are my family now is in Goa. So yeah, that's my getaway. Thank you. ಪಗುರು ಈ ಸಿನಿಮಾ ಕನ್ನಡದಲ್ಲಿ ರಶ್ಮಿಕಾ ಬಂದವರು ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಅವಕಾಶ ಅಂದರೆ ಕನ್ನಡದಲ್ಲಿ ಈ ಸಿನಿಮಾ ಆದಮೇಲೆ ಯಾವ ಸಿನಿಮಾ ಬರ್ತಾ ಇದೆ ನಿಮ್ಮ ಫ್ಯಾನ್ಸ್ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟ್ ಯಾವ್ದು ಮಾಡ್ಬೋದು? ಆಸ್ ಇನ್ ಈಗ ತಾನೇ ಹೇಳಿದಂಗೆ ಸರ್, June, July, August ವರೆಗೂ I am jam-packed with all my films that I'm doing. ಅದಾದಮೇಲೆ ಐ ಆಮ್ ವೆರಿ ಓಪನ್ ಟು ಲಿಸ್ನಿಂಗ್ ಟು ಸ್ಕ್ರಿಪ್ಟ್ಸ್. ಈಗ ಒಪ್ಕೊಂಡದಾದ್ಮೇಲೆ ಐ ಡೋಂಟ್ ಲೈಕ್ ಟು ಮೇಕ್ ದ ಟೀಮ್ ವೇಟ್ ಫಾರ್ 6 months ನನಗೋಸ್ಕರ. ಸೊ ಐ ಡೋಂಟ್ ಲೈಕ್ ಟು ಪುಟ್ ಅ ಪಾಸ್. ಸೊ ಅದಾದಮೇಲೆ ಕೆಳಗೆ ಸ್ಟಾರ್ಟ್ ಮಾಡ್ತೀನಿ ಸರ್, ಆ್ಯಂಡ್ ದೆನ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. For now, I haven't gotten the time to. That's what I'm not listening to scripts now, sir.
ಟೈಮೇ ಇಲ್ಲ. ಅಪಚಾರನೋ ಕತೆ ಇದೆ ಕೇಳ್ತೀರಾ? ಕತೆ ಇದೆ ಕೇಳಬೇಕು ಅಂತ ಐ ಡೋಂಟ್ ನೋ. ಐ ಥಿಂಕ್ ಅಂದರೆ ನಾನು ವಾಟ್ಸಪ್ಪಲ್ಲಿಲ್ಲ, ಐ ಡೋಂಟ್ ಯೂಸ್ ಮೈ ಫೋನ್ ಮಚ್, ಸೊ ದರ್ ಇಸ್ ನೋ ವೇ ಆಫ್ ಗೆಟಿಂಗ್ ಕಾಂಟ್ಯಾಕ್ಟ್ ವಿತ್ ಮೀ. ಐ ಥಿಂಕ್ either mama or my manager, they would have got in touch with. ಈ ಟೀಮ್ ಹೇಗಿತ್ತು Experience, 1.5 years we've been shooting. ಪ್ರತಿಯೊಂದು ಟೈಮ್ ಈ ಸೆಟ್ಟಿಗೆ ಬರೋವಾಗ ಆಶೀರ್ವಾದ ಕೊಟ್ಟು ಹೋಗಿದ್ದಂಗಿದೆ. ಬಟ್ ಇಟ್ಸ್ ಬಿನ್ ಲಾಂಗ್ ಆ್ಯಂಡ್ ತುಂಬಾ ಕಂಫರ್ಟಬಲ್ ಇತ್ತು. ಇಟ್ ವಾಸ್ ಈಸಿ ವರ್ಕ್. ಇದಕ್ಕೋಸ್ಕರ ನಾನು ಪ್ರಿಪ್ರೇಷನ್ ಮಾಡಿ ಒಂದು ಮೂಡಲ್ಲಿ ಇರಬೇಕಿತ್ತು, ನಾನು ಅಷ್ಟೊಂದು ಕೆಲಸ ಮಾಡಬೇಕಿತ್ತು ಅಂತ ಇರಲಿಲ್ಲ. ಐ ಥಿಂಕ್ Nanda sir was very comfortable giving the character which is closest to my own character. So, yeah, it was quite easy. But who among the newer talent, have you followed the newer talent here? Do you watch the film here? I have absolutely no time to watch, that's the thing. But I hear, as in, the thing is, whenever I go outside and shoot with any other industry, they keep saying that there's a lot of good content coming from this industry, and they're very happy because now we're breaking barriers, the language barriers, and we're going forward. So they're very excited, and which makes me very excited. I'm like, "Arey yaar, true yaar, it's, you know, there's so much news and so much content coming out of that industry." So yeah. ಮೇಡಮ್, ಕಿರಿಕ್ ಪಾರ್ಟಿ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಟ್ವಿಟರಲ್ಲಿ ಒಂದು ಸಣ್ಣ ಕಾನ್ವರ್ಸೇಷನ್ ಆಯಿತು ನಿಮ್ಮದು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಎಲ್ಲದು. ಸೊ ಮತ್ತೆ ಕಿರಿಕ್ ಪಾರ್ಟಿ 2 ಬರುತ್ತೆ ಅಂತ ಏನೋ ಸೌಂಡ್ ಕೇಳಬರ್ತದೆ. I don't know. ಗೊತ್ತಾ, ಅಥವಾ 4 ವರ್ಷ ಆಯಿತು ಒಂದು ಸಾಂಗ್ ಆಯಿತು, ಸೊ ಅದ್ರ ಬಗ್ಗೆ ಹೇಳಿದವ್ರು ಏನೆಲ್ಲ ಕೇಳ್ಬೋದು? As in, ನ್ಯೂಸ್ ನಾನು ಕೇಳ್ಪಟ್ಟೆ, ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್ ಅಲ್ವಾ. ಸ್ಕ್ರಿಪ್ಟಲ್ಲಿ ಇಫ್ ಇಟ್ಸ್ ನೆಸಸರಿ ಟು ಹ್ಯಾವ್ ಮೀ ಆನ್ ಬೋರ್ಡ್, ದೆನ್ ದೆಲ್ ಹ್ಯಾವ್ ಮೀ ಆನ್ ಬೋರ್ಡ್. ಅದರ್ವೈಸ್ ದಿಸ್ ನಾಟ್ ಗೋನ್ ಬಿ ಎನಿ ರೀಸನ್ ಟು ಹ್ಯಾವ್ ಮೀ ಆನ್ ಬೋರ್ಡ್. ಸೊ ನೋಡೋಣ. ಅದೇ, ಹೌ ಕೆನ್ ಐ ಕಮ್ ಬ್ಯಾಕ್ ಅ ಲೈಫ್? ಕೊಂದ್ಬಿಟ್ರು ನಾನು. ಹಾಂ, ಆದರೆ ಸೀಕ್ವಲ್ ಹೇಗೆ ಆಗ್ಬೋದು? ಕಿರಿಕ್ ಪಾರ್ಟಿ 2 ಅಂತಂದರೆ ಆ ಸೀಕ್ವಲ್ ಆಗಬೇಕು. ಹೊಸ ಕತೆ ಅಂದರೆ ಇಟ್ ಹ್ಯಾಸ್ ಟು ಬಿ ನ್ಯೂ ಫಿಲ್ಮ್. ಹರ್ಟೆಡ್ ಹಾರರ್ ಫಿಲ್ಮ್ ಅಂತ ಬೂ ಅಂತ ಬರಲ್ಲ. ಹಾಂ ಹಾಂ, ಬೇಡ ಸರ್, ಥ್ಯಾಂಕ್ ಯು. ಒಂದು ಸ್ಕ್ರಿಪ್ಟ್ ಬಂದಿದೆ, ಪ್ಲೀಸ್ ಬೇಡ ಸರ್, ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ. ಐ ಹ್ಯಾವ್ ನಾಟ್ ವಾಚ್ ಒಂದು ಹಾರರ್ ಫಿಲ್ಮ್ ಕೂಡ ನಾನು ನೋಡಿಲ್ಲ ಲೈಫಲ್ಲಿ. ಮ್ಯಾಮ್, ನೋಡೋಕ್ಕಾಗಲ್ಲ. ನನ್ನ ಟ್ರೇಲರು ನೋಡಿದ್ರೆ, ಆ್ಯಕ್ಚುಲಿ ಪೋಸ್ಟರು ನೋಡಿದ್ರೆ ಐ ಬಿ ಲೈಕ್, ಅಮ್ಮ ಗಾಡ್ ಬ್ಲೆಸ್ ಯು ಅಂತ. ಚಿಕ್ಕ ವಯಸ್ಸಲ್ಲೂ ನೋಡಲಿಲ್ವಾ? ನೋಡಿಲ್ಲ ಸರ್, ಸಿಕ್ಕಾಪಟ್ಟೆ ಭಯ ನನಗೆ. ಯಾವುದಾದ್ರು ಬಯೋಪಿಕ್ಕಿಗೆ ಅಂತ ಏನಾದರೂ ಆಫರ್ಸ್ ಆ ಥರ ಏನಾದರೂ ಬಂದಿದ್ದೀಯಾ, ಹೇಗೆ? No, I want to do it, but no. ಯಾರ್ದು ಮಾಡಬೇಕು ಅಂತ ಮನಸ್ಸಿದೆ ನಿಮಗೆ? I think I can very well, I don't know, ನೀವೇ ಹೇಳಬೇಕು ಯಾವ ಥರ ನಾನು ಕಾಣಿಸ್ತೀನಿ ಅಂತ. ಅಲ್ಲ, ನಿಮ್ಮ ತಲೆಯಲ್ಲಿ ಈ ಥರದ್ದು ಪಾತ್ರ? As in, I want to do Saundarya, ma'am. I want to do Sridevi, ma'am. ಯಾಕಂದ್ರೆ ಅದು ಪದೇ ಪದೇ ಟಾಲಿವುಡಲ್ಲಿ ಆ ಥರ ಟಾಕ್ಸ್ ಬರ್ತಾ ಇರುತ್ತೆ. ಯಾರಾದರೂ ಬರ್ತಾರೆ, ಐ ಥಿಂಕ್ ಐ ವಿಲ್ ಗೋ ಹೆಡ್. ಆದರೆ ದೇ ಆಲ್ಸೋ ಹ್ಯಾವ್ ಒನ್ ಇದಲ್ವಾ, ದಟ್ ಶಿ ಹ್ಯಾಸ್ ಟು ಲುಕ್ ಲೈಕ್ ದಟ್ ಪರ್ಸನ್ ಅಂತ. ಸೊ ನೋಡೋಣ, ಬಟ್ ಐ ನೆವರ್ ಸೇ ನೋ ಟು ಬಯೋಪಿಕ್. ಬಾಲಿವುಡ್ ಅಲ್ಲಿ ಈಗ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಏನಾದರೂ ಹೇಳ್ಬೋದು? ನೋ ಕಮೆಂಟ್ಸ್, ಅಬ್ಸಲ್ಯೂಟ್ಲಿ. ನಿಮ್ಗೆ ಗೊತ್ತಿದೆ ಅಲ್ಲ ದಟ್ ಐ ಆಮ್ ಅ ವೆರಿ ಸೀಕ್ರೆಟಿವ್ ಪರ್ಸನ್ ಅಂತ. ಸೊ till the production house or the director or anyone in the team puts it out there, I will not say. I am super excited, and at the same time I'm super nervous. Excitement yakantandre, I think ಲಾಕ್ಡೌನ್ ಆದಮೇಲೆ ಅಷ್ಟು ಲಾಕ್ಡೌನ್ ಟೈಮ್ ಆದಮೇಲೆ ರಿಲೀಸ್ ಆಗ್ತಿರೋದು, ಆ್ಯಂಡ್ ಆಲ್ಸೋ ಯಜಮಾನ ಆದಮೇಲೆ ಪೊಗರು ರಿಲೀಸ್ ಆಗ್ತಿರೋದು. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ, ಆ್ಯಂಡ್ ಇಟ್ಸ್ ಅ ಮಾಸ್ ಫಿಲ್ಮ್. ಸೊ ಮಾಸ್ ಕ್ರೌಡ್ಗೆ ಐ ಥಿಂಕ್ ಅಗೇನ್ ಯಜಮಾನ ಥರ ಒಂದು ರೀಚ್ ಇರುತ್ತೆ ಅಂತ ಐ ಆಮ್ ಹೋಪಿಂಗ್. ಬಟ್ ನರ್ವಸ್ನೆಸ್ ಬಿಕಾಸ್ ಈಗ 100% ಆಕ್ಯುಪೆನ್ಸಿ ಇದೆ, ಆ್ಯಂಡ್ ಅಫ್ಕೋರ್ಸ್ ವಿ ಆರ್ ಸ್ಟಿಲ್ ಇನ್ ಕೋವಿಡ್ ಟೈಮ್.
ಸೊ ರಿಯಾಕ್ಷನ್ಸ್ ಹೆಂಗಿರುತ್ತೆ, ಆರ್ ಪೀಪಲ್ ವೆರಿ ಓಪನ್ ಟು ಕಮಿಂಗ್ ಟು ಥಿಯೇಟರ್ಸ್ ಆ್ಯಂಡ್ ವಾಚಿಂಗ್ ಫಿಲ್ಮ್ಸ್ ಅಂತ ಒಂದು ನರ್ವಸ್ನೆಸ್ ಇದೆ. ನೋಡೋಣ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್. ಯಾಕೆ ಸರ್, ಕರ್ನಾಟಕದಲ್ಲಿ ರೇಂಜ್ ಇಲ್ವಾ? ಹೌದಾ? ಓಹೋ ಹೋ ಹೋ. ನೋ ನೋ ನೋ, ಆ್ಯಸ್ ಇನ್ ನಾನು ಈಗಷ್ಟೇ ಹೇಳ್ದಂಗೆ ಐ ಥಿಂಕ್ ಗುಡ್ ಕಾಂಟೆಂಟ್ ಇಸ್ ನಾಟ್ ಹ್ಯಾವಿಂಗ್ ಅ ಲ್ಯಾಂಗ್ವೇಜ್ ಬ್ಯಾರಿಯರ್, ಆ್ಯಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಯಾವತ್ತೂ ಇರಬಾರ್ದಿತ್ತು, ಬಟ್ ಇತ್ತು, ಈಗ ಬ್ರೇಕ್ ಆಗ್ತಿದೆ. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್. ನಮ್ಮ ಫಿಲ್ಮ್ ರಿಲೀಸ್ ಆಗ್ತಿದೆ, ಸೊ ಐ ಆಮ್ ವೇಟಿಂಗ್ ಟು ಸಿ ಹೌ ದ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಬಿ. ಮಾಸ್ ಕ್ರೌಡಿಗೆ ಮಾತ್ರ ಸಿಕ್ಕಾಪಟ್ಟೆ ಎಷ್ಟಾಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಬಟ್ ಅಗೇನ್ ಇಟ್ಸ್ ಗಾಟ್ ಅ ವೆರಿ ಫ್ಯಾಮಿಲಿ ಸೆಂಟಿಮೆಂಟ್ ಆ್ಯಂಡ್ ಇಟ್ಸ್ ಅ ಇಮೋಷ್ನಲ್ ಆ್ಯಕ್ಷನ್ ಡ್ರಾಮಾ ಆರ್ action. This is a mass film, so I can't say anything else. But I'm curious. Yakantandre even I didn't watch the film. Audience jothe nanu film first time ನೋಡ್ತಿರ್ತೀನಿ, so ನೋಡೋಣ. As in I'm hoping ನಾನು ಪ್ರತಿಯೊಂದು ಫಿಲ್ಮ್ ಫಸ್ಟ್ ಶೋ ಥಿಯೇಟರಲ್ಲೇ ನೋಡೋದು. ಬಟ್ ಈಗ ಪ್ರಾಬ್ಲಮ್ ಏನಂತಂದರೆ ಐ ಡೋಂಟ್ ನೋ 19th if I'm shooting or not. If I'm not shooting, then I'm going to fly down here and watch. ಶೂಟ್ ಮಾಡ್ತಿದ್ರೆ ಐ ಥಿಂಕ್ ಐಲ್ ಹ್ಯಾವ್ ಟು ಆಸ್ ಇನ್ ಟೀಮ್ನ ಕೇಳ್ತೀನಿ ಒಂದು ದಿವಸ ಆಫ್ ಸಿಗ್ಬೋದಾ ಅಂತ. ಬಟ್ ಇಫ್ ದೇ ಆರ್ ನಾಟ್ ಗಿವಿಂಗ್ ದೆನ್ ಐಲ್ ಪ್ರಾಬಬ್ಲಿ ಶೂಟಿಂಗ್ ಸಮ್ವೇರ್. ಬಟ್ ಯಾ, ಆಸ್ ಇನ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್. ಆಫ್ಟರ್ ರಿಲೀಸ್ ಥಿಯೇಟರ್ ವಿಸಿಟ್ ಪ್ರಮೋಷನ್ಗೆ ಯಾವ ಥರ ಪ್ಲಾನ್ಸ್ ಏನಾದ್ರು ಕರ್ನಾಟಕ? ಆಸ್ ಇನ್ ಇಲ್ ಬಿ ವೆರಿ ಹಾರ್ಡ್ ಸರ್. ನಾನು ಪಬ್ಲಿಕ್ ಇವೆಂಟ್ಸ್ ಮಾಡ್ತಿಲ್ಲ, ಯಾಕಂತಂದರೆ I have to take care of myself also, as in it is COVID time in the end of the day, and I'm not vaccinated yet. So risk tagondu if I have to go to the theatre, because you know how people are, they'll just jump on you. So nodana sir. So right now 19th nam Poguru release ಆಗ್ತಿದೆ sir. April 2nd ನಮ್ಮ ಸುಲ್ತಾನ್ ರಿಲೀಸ್ ಆಗ್ತಿದೆ, ನನ್ನ ತಮಿಳ್ ಫಿಲ್ಮ್. August 13th ಪುಷ್ಪ ರಿಲೀಸ್ ಆಗ್ತಿದೆ. ಆ್ಯಂಡ್ ಪುಷ್ಪ ಬಂದು ಈಗ ಶೂಟಿಂಗ್ ಫೇಸಲ್ಲಿದೆ. ಆ್ಯಂಡ್ ಅದಾದಮೇಲೆ ದರ್ ಇಸ್ ಒನ್ ಫಿಲ್ಮ್ ಕಾಲ್ಡ್ ಆಡವಾರ್ಲು ಮೀಕು ಜೋಹಾರ್ಲು. ಇಟ್ಸ್ ಅ ತೆಲುಗು ಫಿಲ್ಮ್. ಆ್ಯಂಡ್ ಮಿಷನ್ ಮಜ್ನು ಆಫ್ ಕೋರ್ಸ್ ಹಿಂದಿ. I don't know how much I can reveal again. Tumma secretive person, so you should know this by now. But as in illi combination tara illa, but this is as in I worked with him in 3 films ottige. As in the same film, adre combination adre Yajamana and something else maybe, but Poguru ali combination illa. Poguru ella language divide up madidira? ಇಲ್ಲ ಸರ್, ಐ ಕುಡೆಂಟ್ ಡಬ್ ಫಾರ್ ಅದರ್ ಫಿಲ್ಮ್ಸ್ ಬಿಕಾಸ್ ಕೋವಿಡ್ ಆದಮೇಲೆ ಎಲ್ಲರೂ ಒಟ್ಟಿಗೆ ವರ್ಕ್ ಶುರು ಮಾಡಿಬಿಟ್ರು. ಆ್ಯಂಡ್ ನನ್ನ ಕಮಿಟ್ಮೆಂಟ್ಸ್ ಫಾರ್ 2020 ಆಲ್ ಆಫ್ ಇಟ್ ಸ್ಟಾರ್ಟೆಡ್ ಟುಗೆದರ್. ಸೊ ಟೈಮ್ ಸಿಗಲಿಲ್ಲ, ಬಟ್ ನಾನು ಕನ್ನಡದಲ್ಲಿ ನಾನೇ ಮಾಡಿರೋದು. ಅಷ್ಟೆಲ್ಲ ನಮ್ಮ ಮುಖಕ್ಕೆ ಸೀನ್ ಇದೆಯಾ ಸರ್? ಅಯ್ಯೋ ನೋಡೋಣ ಸರ್. ಫೇಸ್ ಇದೆಯಾ? ಹೋಗ್ಬೋದಾ? ಫುಲ್ ಆಕ್ಷನ್ ಸೀಕ್ವೆನ್ಸ್. ಅರೆ ಯು ಗಾಟ್ ಬ್ಯಾಕ್ ಟು ದ ರೂಟ್ಸ್. ಅಯ್ಯೋ ಆ ಥರ ಇಲ್ಲ ಸರ್. ನಾನು ಬೇಸಿಕಲಿ ಇಂಗ್ಲೀಷ್ ಆಗಲಿ, ಫ್ರೆಂಚ್ ಆಗಲಿ, ಜರ್ಮನಿ ಆಗಲಿ, ಅವ್ರ ವಾಟ್ ಎವರ್ ಇಟ್ ಇಸ್, ಸ್ಕ್ರಿಪ್ಟ್ ಒಳ್ಳೇದು ಬಂದರೆ ಐ ವಿಲ್ ಡೂ ಇಟ್. ಸಿಂಪಲ್ ಅಷ್ಟೇ ಸರ್. ಮಾಡೋಣಮ್ಮ, ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲ ಮಾಡೋಣ, ಮಾಡ್ಕೊಂಡೇ ಹೋಗ್ಬಿಡೋಣ. ಹಾಂ, ಆ್ಯಸ್ ಇನ್ ನೀವು ಇದು ಡೈರೆಕ್ಟರ್ಸ್ಗೆ ಹೇಳಿ ಸರ್, ಹೀರೋಸ್ಗೆ ಹೇಳಿ ಸರ್, ಬಂದು ಫಿಲ್ಮ್ ಕೊಡೋಕ್ಕೆ ಹೇಳಿ ಸರ್, ನಾನು ಮಾಡ್ತೀನಿ ಸರ್, ಅಷ್ಟೇ. ಹಾಂ ಓಕೆ. ಈಗ ನಾನು ಆಗಸ್ಟಲ್ಲಿ ಕೂಡ ಕೇಳ್ತೀನಿ ಅಂತ ಹೇಳಿದ್ದೀನಿ ಅಲ್ಲ, ಅದು ಯಾಕೆ ಕೇಳ್ತಿಲ್ಲ ನೀವು? ನಿಜವಾಗ್ಲೂ ನಿಮ್ಗೆ 2 ಕೋಟಿ ಸಂಭಾವನೆ
ನಾನು ಇಷ್ಟಪಡ್ತೀನಿ ಸರ್ ಇಷ್ಟು ಓಪನ್ ಆಗಿ ಹೇಳ್ಬೇಕು ಅಂತ ಆದ್ರೆ ಇಲ್ಲ ಅಲ್ಲ ಸರ್ ಏನ್ ಮಾಡೋದು. ಅಲ್ಲ, ಕನ್ನಡದಲ್ಲಿ ರಮ್ಯ ಆದ್ಮೇಲೆ ನೀವೇ ಹೈಯೆಸ್ಟ್ ತಗೊಂಡಿದ್ದೀರಾ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನೀವೇ ಹೈಯೆಸ್ಟ್ ತಗೊಂತ ಇದ್ದೀರಾ. 7 ನಂಬರ್ ರೀಚ್ ಆಗಿದೆ. ಯಾಕೆ ಸರ್ ಇಷ್ಟು ಇಲ್ಲ ಸರ್. ನೋ ಅಲ್ಲ ಮೇಡಮ್, ನೋ 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 ನಾನು ಖುಷಿಯಿಂದ ಅಷ್ಟು ಸಿಗುತ್ತೆ ಅಂತ ಹೇಳ್ಬೇಕು ಅಂತ ನನ್ನ ಆಸೆ ಇದೆ ಸರ್. ಮೇಡಮ್ ನೋ 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 ದ ಥಿಂಗ್ ಈಸ್ ಐ ಆನೆಸ್ಟ್ಲಿ ಐ ಆಮ್ ಸೇಯಿಂಗ್ ಈ ನ್ಯೂಸ್ ನನಗೂ ಬಂತು, ಅದಕ್ಕೋಸ್ಕರ IT ರೇಟು ಆಯಿತು ಈ ನ್ಯೂಸ್ಗೋಸ್ಕರ. ಬಟ್ ಬಟ್ ಐ ಆಮ್ ನಾಟ್ ಗೆಟ್ಟಿಂಗ್ ಮ್ಯಾನ್. ನಾನು ಸರ್ ಕೆಲಸ ಮಾಡ್ತೀನಿ ಸರ್ ಕೊಡಿ ಅಂತಂದರೆ ಇಲ್ಲಮ್ಮ, ಸೊ ಈ ಹೀರೋಯಿನ್ ಅಷ್ಟು ತಗೋತಾರೆ, ನಿಮ್ಗೆ ಅಷ್ಟು ಇದು ಕೊಡೋಕ್ಕಾಗಲ್ಲ, ಅದು ಇದು ಅಂತೆಲ್ಲ ಹೇಳ್ಬಿಡ್ತಾರೆ. ಸೊ ಇಟ್ಸ್ ನಾಟ್ ಲೈಕ್ ಐ ಆಮ್ ಗೆಟ್ಟಿಂಗ್, ಐ ಆಮ್ ವರ್ಕಿಂಗ್ ಡೇ ಇನ್ ಡೇ ಔಟ್, ಬಟ್ ಐ ಆಮ್ ನಾಟ್ ಗೆಟಿಂಗ್ ಮನಿ. ಈಗ ಮನಿ ಇಲ್ಲ. ಐ ಆಮ್ ಲೈಕ್ ಮೈ ಮ್ಯಾನೇಜರ್ ವೇರ್ ಆರ್ ಯು, ವೇರ್ ಇಸ್ ಮೈ ಮನಿ ಅಂತ. ನೋ 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 ನೋ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಗಾಡ್ ಬ್ಲೆಸ್ ಯು. ಐ ಹೋಪ್ ಐ ಗೆಟ್ ಇಟ್. ರಶ್ಮಿಕಾ ಮಂದಣ್ಣ